ಇದು ಶಿವಣ್ಣನ ಸಂಕ್ರಾಂತಿ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವಣ್ಣರವರು ಪ್ರತಿ ಸಿನಿಮಾದಲ್ಲೂ ಪ್ರತಿ ಪಾತ್ರದಲ್ಲೂ ತುಂಬ ಸೆಲೆಕ್ಟಿವ್ ಆಗ್ತಾ ಇದ್ದಾರೆ ಹಾಗೂ ಇದುವರೆಗೂ ಮಾಡಿರದ ಪಾತ್ರಗಳ ಬಗ್ಗೆ ಜಾಸ್ತಿ ಗಮನ ವಹಿಸ್ತಾ ಇದ್ದಾರೆ. ಈಗ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ರಿಲೀಸ್ ಆದಂತಹ 45 ಚಿತ್ರದ ಮೋಷನ್ ಪೋಸ್ಟರ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಶಿವಣ್ಣ ಒಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ. ಹಾಗೂ ಇದಿಷ್ಟೇ ಅಲ್ಲದೆ ಇನ್ನೊಂದು ಹೊಸ ಚಿತ್ರದ ಒಂದು ಫಸ್ಟ್ ಪೋಸ್ಟರ್ ರಿಲೀಸ್ ಆಗಿದೆ. ಅದೇ ಚಂದ್ರಹಾಸ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸಂಪೂರ್ಣ ಯಕ್ಷಗಾನವನ್ನೇ ಒಂದು ಚಿತ್ರವನ್ನಾಗಿ ಮಾಡ್ತಾ ಇರೋದು ಇದೇ ಮೊದಲು. ರವಿ ಬಸ್ರೂರವರು ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಸಂಗೀತ ನಿರ್ದೇಶಕರು ಹೌದು, ಹಾಗೆ ನಿರ್ದೇಶಕರು ಕೂಡ ಹೌದು. ಈಗಾಗಲೇ ಅವರ ಚಿತ್ರ ನಿರ್ದೇಶನದಲ್ಲಿ ಬಿಲಿಂಡರ್, ಗಿರ್ಮಿಟ್, ಕಟಕ ಈ ಎಲ್ಲ ಚಿತ್ರಗಳನ್ನು ನೀವು ನೋಡಿರ್ತೀರ. ಈಗ ಮತ್ತೊಂದು ಹೊಸ ರೀತಿಯ ಪ್ರಯತ್ನಕ್ಕೆ ಕೈ ಇಡ್ತಾ ಇದ್ದಾರೆ ರವಿ ಬಸ್ರೂರ್. ನಮ್ಮ ಶಿವಣ್ಣರವರಿಗೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ರವಿ ಬಸ್ರೂರ್. ಶಿವಣ್ಣನ ಈ ಒಂದು ಲುಕ್ ನೋಡ್ತಾ ಇದ್ರೆ ನೀವು ಹೇಳೋದು ಒಂದೇ ಮಾತು, ವಾವ್. ಈ ಒಂದು ಚಿತ್ರ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಈಗಷ್ಟೇ ಅನೌನ್ಸ್ ಆಗಿದೆ. ಹೊಸ ವಿಷಯ ಏನಂತ ಅಂದರೆ, ಶಿವಣ್ಣ ಅವರನ್ನು ನಾವು ಇದುವರೆಗೂ ಈ ರೀತಿಯ ಒಂದು ಲುಕ್ನಲ್ಲಿ ನೋಡೇ ಇರಲಿಲ್ಲ. ಸೊ ಇದು ನಮಗೆ ವಾವ್ ಅನ್ನೋದಕ್ಕೆ ಇನ್ನೊಂದು ಕಾರಣ ಅಂತಲೇ ಹೇಳ್ಬೋದು. ಈ ಒಂದು ಚಿತ್ರವನ್ನು NS ರಾಜ್ಕುಮಾರ್ ರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಅಪ್ಪು FC ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.